ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಮಾರ್ನಿಂಗಿಂದ ಮಾರ್ಕೆಟು ಸ್ವಲ್ಪ ಬುಲ್ಲಿಸ್ನೆಸ್ ತೋರಿಸ್ತಾ ಇತ್ತು. ಇಲ್ಲಿ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಆಕ್ಟಿವೇಟ್ ಆಗಿದೆ. ಸೊ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಂಟರ್ನೆಟ್ ತೊಗೊಂಡು ಕ್ಯಾಂಡಲ್ ಮೇಲ್ಗಡೆ ನಂದು ಸ್ಟಾಪ್ ಲಾಸನ್ನು ಹಾಕಿದ್ದೀನಿ. ಸೊ ಇಲ್ಲಿ ಪ್ರೀಮಿಯಮಲ್ಲಿ ನೋಡ್ಬೋದು 24,700 ಪ್ರೀಮಿಯಮನ್ನು ಚಾಯ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ನಮಗೆ 1,500 ರಿಸ್ಕ್ ಇರುತ್ತೆ. 1:2 ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಮಗೆ 300 ಪ್ಲಸ್ ಇಲ್ಲಿ ಪ್ರಾಫಿಟ್ ಬರ್ತಾ ಇದೆ. ಸೊ 200 ಪ್ಲಸ್ 300 ಪ್ರಾಫಿಟ್ ನಡೀತಾ ಇದೆ. ಸೊ ಇಲ್ಲಿ 20 ಪಾಯಿಂಟ್ ನಮ್ಮದು ರಿಸ್ಕ್ ಇದೆ, 40 ಪಾಯಿಂಟು ಟಾರ್ಗೆಟ್ ಇದೆ. ಸೊ ವೇಟ್ ಮಾಡೋಣ. ಸ್ಟ್ರಾಟಜಿ ಚೆನ್ನಾಗಿ ಬಂದಿದೆ. ಸೊ ಹೆಲ್ದಿ ಕ್ಯಾಂಡಲು, ರೆಡ್ಡು ಬೇರಿಸ್ ಕ್ಯಾಂಡಲ್ ಮಧ್ಯದಲ್ಲಿ ನಮಗಿಲ್ಲಿ 5 ಕ್ರಾಸ್ ಆಗಿದೆ. ಸೊ ನಾನು ಇಂಟರ್ನೆಟ್ ತೊಗೊಂಡಿರ್ತೀನಿ. ಸೊ ನಮಗಿಲ್ಲಿ 24 ಪಾಯಿಂಟ್ಸ್ವರೆಗೂ SL ಬರ್ತಾ ಇದೆ ಸ್ಪಾಟಲ್ಲಿ. ಆಲ್ಮೋಸ್ಟ್ 1:2 ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವೇಟ್ ಮಾಡೋಣ. ಈಗ ಜಸ್ಟು 300 ಪ್ರಾಫಿಟಿಂದ 200 ಲಾಸಲ್ಲಿ ಬರ್ತಾ ಇದೆ ಪೊಸಿಷನು. ವೇಟ್ ಮಾಡೋಣ. ಸೊ 24,700 ಪ್ರೀಮಿಯಮ್ ಇದು. ಸೊ ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ, ಟಾರ್ಗೆಟ್ ಹಿಟ್ ಆಗುತ್ತಾ ಅಪ್ಡೇಟ್ ಮಾಡ್ತೀನಿ. ಓಕೆ, ಸ್ವಲ್ಪ ಬುಲ್ಲಿಸ್ನೆಸ್ ತೋರಿಸ್ತಾ ಇದೆ ಮಾರ್ನಿಂಗಿಂದ ಸ್ವಲ್ಪ ಮಾರ್ಕೆಟಲ್ಲಿ. ಸೊ ಬುಲ್ಲಿಸ್ನೆಸ್ ತೋರಿಸ್ತಾ ಇದೆ, ಕಂಟಿನ್ಯೂಸ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ಜಸ್ಟ್ ನೋಡ್ಬೋದು, ಇಲ್ಲಿ ಓಪನ್ ಆಗುತ್ತೆ ಮಾರ್ಕೆಟು. ಸೊ ಇಲ್ಲಿ ಓಪನ್ ಆಗಿ ಈ ಥರ ಮೇಲ್ಗಡೆ ಹೋಗಿದೆ. ಸೊ ಅಕಾರ್ಡಿಂಗ್ ಟು ಸ್ಟ್ರಾಟಜಿ ನಾವು ಟ್ರೇಡನ್ನು ತೊಗೊಂಡಿದ್ದೀವಿ. ಏನಾಗುತ್ತೆ ನೋಡೋಣ, ವೇಟ್ ಮಾಡೋಣ. ಇಟ್ಸ್ ಅ ಪ್ರೊಬಾಬಿಲಿಟಿ. ಟ್ರೇಡನ್ನು ತೊಗೊಂಡ್ಮೇಲೆ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಸೊ ಸ್ಟಾಪ್ ಲಾಸ್ ಆರ್ ಟಾರ್ಗೆಟ್ ವಾಟ್ ಎವರ್ ಇಟ್ ಈಸ್. ಬ್ಯಾಂಕ್ ನಿಫ್ಟಿ ಕೂಡ ಫಾಲ್ ಆಗ್ತಾಯಿದೆ. ಯು ಕ್ಯಾನ್ ಸಿ ನೋಡ್ಬೋದು. ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಥರ ಬಂದಿತ್ತು, ಬಟ್ ಕ್ಲೋಸಿಂಗ್ ಮೇಲ್ಗಡೆ ಇತ್ತು. ಅದಕ್ಕೋಸ್ಕರ ನಾನಿಲ್ಲಿ ಎಂಟ್ರಿನ ಅವಾಯ್ಡ್ ಮಾಡ್ತೇನೆ. ಈಗ ರಿಟ್ರೇಸ್ ತೊಗೊಂಡು ಮತ್ತು ಮೇಲ್ಗಡೆ ಹೋದರೆ ಸ್ವಲ್ಪ ನಮಗೆ ಅಗೇನೆಸ್ಟ್ ಆಗುತ್ತೆ. ಸೊ ಈಗ ನಮ್ಮ ಪೊಸಿಷನ್ನು ಕಾಸ್ಟಲ್ಲಿ ನಡೀತಾ ಇದೆ. ಸೊ ನೋಡೋಣ, ಅಪ್ಡೇಟ್ ಮಾಡ್ತೀನಿ. ಸೊ ಟಾರ್ಗೆಟು 40 ಪಾಯಿಂಟ್ಸ್ ಇದೆ, ಸ್ಟಾಪ್ ಲಾಸು 20 ಪಾಯಿಂಟ್ಸ್ ಇದೆ. 1:2 ಟಾರ್ಗೆಟ್ ಬಂದರೆ ಸೊ ನಾವು ಎಕ್ಸಿಟ್ ಆಗೋಣ. ಕ್ಯಾಂಡಲ್ ತುಂಬ ಚೆನ್ನಾಗಿತ್ತು ಪ್ರೊಮ್ಯಾಕ್ಸ್ ಸ್ಟ್ರಾಟಜಿದು, ಅದಕ್ಕೋಸ್ಕರ ನಾನು ಎಂಟ್ರಿನ ತೊಗೊಂಡಿದ್ದು. ಸೊ ಯಾವ ಥರ ಟ್ರೇಡ್ ಬರುತ್ತೆ ನೋಡೋಣ. ಸಪೋಸ್ ಏನಾದರೂ ಕಂಟಿನ್ಯೂಸ್ ಆಗಿ ಇದೇ ಥರ ಫಾಲ್ ಆದರೆ ನಮಗಿಲ್ಲಿ ಟಾರ್ಗೆಟ್ ಬರುತ್ತೆ. ಇಲ್ಲ ಮೇಲ್ಗಡೆ ಹೋದರೆ ಸೊ SL ಹಿಟ್ ಆಗುತ್ತೆ. ವಾಟ್ ಎವರ್ ಇಟ್ ಈಸ್, ಯಾವುದಾದ್ರೂ ಎರಡರಲ್ಲಿ ಒಂದು ಆಗಬೇಕಾಗಿರುತ್ತೆ. ಸೊ ಟಾರ್ಗೆಟ್ ಆರ್ SL ವೇಟ್ ಮಾಡೋಣ. ಸೊ ಪ್ರೀಮಿಯಮ್ ಅಷ್ಟು ಚೆನ್ನಾಗಿ ಬರ್ತಾಯಿಲ್ಲ, ಅಂದರೆ ನಿನ್ನೆನೇ ಎಕ್ಸ್ಪೈರಿ ಆಗಿರೋದ್ರಿಂದ ಇದು ಫ್ರೆಶ್ ಆಗಿರುತ್ತೆ. ಸೊ ಪ್ರೀಮಿಯಮು ಸೊ ಫ್ರೈಡೇ ಡಿಕೆ ಆಗೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ಪೈಕಲ್ಲಿ ಮೊಮೆಂಟಮ್ ಜಾಸ್ತಿ, ಚೆನ್ನಾಗಿ ಮೊಮೆಂಟಮ್ ಬಂದಾಗ ಮಾತ್ರ ಪ್ರೀಮಿಯಮು ಚೆನ್ನಾಗಿ ಬರುತ್ತೆ. ಇಲ್ಲಾಂತಂದರೆ ಸೊ ಸೈಡ್ ವೇ ಥರ ಮಾರ್ಕೆಟು ಫಾಲ್ ಆದರೆ ಪ್ರೀಮಿಯಮ್ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ವೆಯ್ಟ್ ಮಾಡೋಣ. ಬ್ಯಾಂಕ್ ನಿಫ್ಟಿನೂ ಕೂಡ ಈ ಲೈನನ್ನು ಕ್ರಾಸ್ ಆಗಿ ಕೆಳಗಡೆ ಬರ್ತಾ ಇದೆ. ಸೊ ಈ ಕ್ಯಾಂಡಲ್ ಏನಾದರೂ ಸಸ್ಟೈನ್ ಆಗಿ ಪ್ರಾಪರಾಗಿ ಕ್ಲೋಸ್ ಆದರೆ ಸೊ ಇಲ್ಲಿ ಚೆನ್ನಾಗಿರುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಈ ಥರ ಕ್ಲೋಸ್ ಆಗಬೇಕು ಈ ಕ್ಯಾಂಡಲ್ನ, ಯಾಕಂದರೆ ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಥರ ಒಂದು ಪ್ಯಾಟರ್ನ್ ಇತ್ತು. ಮಾರ್ಕೆಟ್ ನೋಡ್ಬೋದು, ಇಲ್ಲಿ ಓಪನ್ ಆಗುತ್ತೆ. ಸೊ ಈ ಥರ ಇನ್ಸೈಡ್ ಕ್ಯಾಂಡಲ್ ಬರುತ್ತೆ. ಸೊ ಇನ್ಸೈಡ್ ಕ್ಯಾಂಡಲ್ನ ಬ್ರೇಕ್ ಆಯಿತು. ಸೊ ಆಲ್ಮೋಸ್ಟ್ ಮೋರ್ ದೆನ್ 80 ಪಾಯಿಂಟ್ಸ್ ಮೇಲ್ಗಡೆ ಹೋಗಿ ಕ್ಲೋಸ್ ಆಗಿದ್ದಕ್ಕೋಸ್ಕರ ನಾನು ಇಲ್ಲಿ ಎಂಟ್ರಿನ ತಗೊಳ್ಳಿಲ್ಲ, ಅವಾಯ್ಡ್ ಮಾಡ್ತೀನಿ. ಸೊ ಅದೇ ಥರನೇ ಇಲ್ಲಿ ರಿಟ್ರೇಸ್ ಆಗಿ ವಾಪಸ್ ಇಲ್ಲಿ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಬ್ಯಾಂಕ್ ನಿಫ್ಟಿನಲ್ಲಿ ಆ್ಯಕ್ಟಿವೇಟ್ ಆಗಿ ಸೊ ಫಾಲ್ ಆಗ್ತಾಯಿದೆ. ವೇಟ್ ಮಾಡೋಣ, ಅಪ್ಡೇಟ್ ಮಾಡ್ತೀನಿ ಫ್ರೆಂಡ್ಸ್ ಏನಾಗುತ್ತೆ ಅಂತ. ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ. ನಮಗಿಲ್ಲಿ 100 60 ರೂಪೀಸ್ 70 ರೂಪೀಸ್ ಈ ಥರ ಪ್ರಾಫಿಟಲ್ಲಿ ಬರ್ತಾಯಿದೆ. ಓಕೆ, ಅಪ್ಡೇಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ವಿಷಯ ಗಮನಿಸ್ಬೋದು ನಾವು. ಆಲ್ಮೋಸ್ಟ್ ಇಲ್ಲಿ 1:1.5 ಮೇಲ್ಗಡೆ ಸ್ಪಾಟಲ್ಲಿ ಟಾರ್ಗೆಟ್ ಬಂದಿದೆ. ಬಟ್ ಇಲ್ಲಿ 1:1 ಕೂಡ ಬಂದಿಲ್ಲ ಪ್ರೀಮಿಯಮಲ್ಲಿ, ಯಾಕಂದರೆ ಫ್ರೈಡೇ ಆಗಿರೋದ್ರಿಂದ ಸೊ ಟೈಮ್ ಜಾಸ್ತಿ ಇರುತ್ತೆ ಈ ಎಕ್ಸ್ಪೈರಿಗೆ. ಅದಕ್ಕೋಸ್ಕರ ಪ್ರೀಮಿಯಮು ಮೆಲ್ಟ್ ಆಗುತ್ತೆ, ಸೊ ಡಿಕೆ ಆಗುತ್ತೆ. ಅಷ್ಟು ಫಾಸ್ಟಾಗಿ ಮಾರ್ಕೆಟು ಫಾಲ್ ಆಗದೇ ಇದ್ರೂ ಸೊ ಇದು ಅಷ್ಟು ಫಾಸ್ಟಾಗಿ ಮೊಮೆಂಟ್ ಕೊಡಲ್ಲ. ಸಪೋಸ್ ಮಾರ್ಕೆಟ್ ಅಂದರೆ ಇಮಿಡಿಯೇಟಾಗಿ ಈ ಥರ ಫಾಲ್ ಆದರೆ ಸೊ ಇಮಿಡಿಯೇಟಾಗಿ ಫಾಸ್ಟಾಗಿ ಮೊಮೆಂಟಮ್ ಕೊಡುತ್ತೆ ಪ್ರೀಮಿಯಮು. ಸೊ ಆಪ್ಷನ್ ಬೈಯರ್ಗೆ ಇದೆ ಅಗೇನ್ಸ್ಟ್ ಆಗಿರೋದು. ಸೊ ಅದಕ್ಕೋಸ್ಕರ ನಾವು ಕೇರ್ಫುಲ್ ಆಗಿರಬೇಕಾಗುತ್ತೆ. ಸೊ ಅಕಾರ್ಡಿಂಗ್ ಟು ದ ರೂಲ್ಸ್ ನಾವು ಟ್ರೇಡನ್ನು ತೊಗೊಂಡಿದ್ದೀವಿ. ಆಲ್ಮೋಸ್ಟ್ 1:1.6ವರೆಗೂ ಬಂದಿತ್ತು ಮಾರ್ಕೆಟಲ್ಲಿ. ಬಟ್ ಇಲ್ಲಿ ನಮಗೆ ಅಟ್ಲೀಸ್ಟ್ 1:1ವರೆಗೂ ಕೊಡಬೇಕಾಗಿತ್ತು ಟಾರ್ಗೆಟು. ಬಟ್ ಪ್ರೀಮಿಯಮಲ್ಲಿ ನಮಗೆ 1:1 ಕೂಡ ಬರೋಲ್ಲ. ಆಲ್ಮೋಸ್ಟ್ ನೋಡ್ಬೋದು ಎಷ್ಟು ಪಾಯಿಂಟ್ ಬಂದಿರೋದು, ಜಸ್ಟ್ 700 800ವರೆಗೂ ಮಾತ್ರ ಪ್ರಾಫಿಟನ್ನು ತೋರಿಸುತ್ತೆ. ಆಲ್ಮೋಸ್ಟ್ 10 to 11 ಪಾಯಿಂಟ್ ಮಾತ್ರ ಬರುತ್ತೆ. ಸೊ ಅದಾದಮೇಲೆ ಮತ್ತೆ ಲಾಸಲ್ಲಿದ್ದೀವಿ. ಸೊ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ಸ್ಪಾಟು ಕಾಸ್ಟ್ಗೂ ಕೂಡ ಇನ್ನೂ ಬಂದು ಟಚ್ ಆಗಿಲ್ಲ. ಬಟ್ ನಮ್ಮದಿಲ್ಲಿ ಆಲ್ರೆಡಿ 400 ಪ್ಲಸ್ ಲಾಸನ್ನು ತೋರಿಸೋಕೆ ಸ್ಟಾರ್ಟ್ ಆಗಿದೆ. ಸೊ ವೇಟ್ ಮಾಡೋಣ. ಸೊ ನಮ್ಮ ಫೇವರಲ್ಲಿ ಮಾರ್ಕೆಟ್ ಇದ್ದಾಗ ಸೊ ಸ್ಪೈಕ್ ಇಮಿಡಿಯೇಟಾಗಿ ಸ್ಪೀಡಾಗಿ ಬಂದು ನಮ್ಮ ಟಾರ್ಗೆಟನ್ನು ಹಿಟ್ ಮಾಡುತ್ತೆ. ಸೊ ನಮಗೆ ಅಗೇನೆಸ್ಟ್ ಆಗಿದ್ದಾಗ ಸೊ ನಮ್ಮ ಸ್ಟಾಪ್ ಲಾಸನ್ನು ಕೊಡಬೇಕಾಗುತ್ತೆ. ಸಪೋಸು ಏನಾದರೂ ನಮ್ಮ ಅಗೇನೆಸ್ಟ್ಗೆ ಸೊ ಮಾರ್ಕೆಟ್ ರಿವರ್ಸಲ್ ಆದಾಗ ಸೊ ಈ ಥರ ಸೊ ಟಾರ್ಗೆಟ್ 1:1.6ವರೆಗೂ ಟಾರ್ಗೆಟ್ ಬಂದು ಮಾರ್ಕೆಟ್ ರಿವರ್ಸಲ್ ಆಗ್ತದೆ. ಸೊ ವೇಟ್ ಮಾಡೋಣ, ಅಪ್ಡೇಟ್ ಮಾಡ್ತೀನಿ. ಸೊ ಟಾರ್ಗೆಟ್ ಹಿಟ್ ಆಗುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗುತ್ತಾ. ನಾವು ಸ್ಟ್ರಿಕ್ಟಾಗಿ SLನ ಫಾಲೋ ಮಾಡ್ತಾ ಇದ್ವಿ. ಸೊ ಯಾವುದೇ ಥರ ಇಲ್ಲಿ
ಮಿಡಿಲ್ ಎಕ್ಸಿಟ್ ಆಗೋ ಅವಶ್ಯಕತೆನೇ ಇರೋದಿಲ್ಲ. ಸೊ ವೇಟ್ ಮಾಡೋಣ. ಸ್ಟ್ರಾಟಜಿ ರೂಲ್ಸ್ ಪ್ರಕಾರ ನಾವು ಟ್ರೇಡನ್ನು ತೊಗೊಂಡಿದ್ದೀವಿ. ಸೊ ಈ ಥರ ಕಂಟಿನ್ಯೂಸ್ ಆಗಿ ಒನ್ ವೇಯಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇತ್ತು. ಸೊ ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ. ಸೊ ಮತ್ತೆ ನಮ್ದೇನಾದರೂ ಸಪೋಸ್ ಇಲ್ಲಿ ಮೇಲ್ಗಡೆ ಸ್ಟಾಪ್ ಲಾಸನ್ನು ಹಿಟ್ ಮಾಡಿ ಮಾರ್ಕೆಟ್ ಮೇಲ್ಗಡೆ ಹೋಗೋದಾದ್ರೆ ಹೋಗಲಿ. ಸೊ ನಾವು ಸ್ಟಾಪ್ ಲಾಸನ್ನು ಕೊಟ್ಟು ಮಾರ್ಕೆಟಿಂದ ಎಕ್ಸಿಟ್ ಆಗೋಣ. ಸಪೋಸ್ ಏನಾದರೂ ಇದೇ ಟ್ರೆಂಡ್ ಕಂಟಿನ್ಯೂ ಆಗಿ ಫಾಲ್ ಆದರೆ ಸೊ ಆಲ್ಮೋಸ್ಟ್ ನಮಗೆ ಇಲ್ಲಿ ಟಾರ್ಗೆಟ್ ರೀಚ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ವೇಟ್ ಮಾಡೋಣ, ಅಪ್ಡೇಟ್ ಮಾಡ್ತೀನಿ. ಓಕೆ. ಹಾಯ್ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು 1000+ ನಮ್ಮದು ಲಾಸಲ್ಲಿ ಬರ್ತಾ ಇದೆ. ಪೊಸಿಷನ್ ತುಂಬ ಚೆನ್ನಾಗಿತ್ತು ಸ್ಟ್ರಾಟಜಿ. ಸೊ ನಾವು ಅಗೇನೆಸ್ಟ್ ಆಗಿದ್ದೀವಿ ಮಾರ್ಕೆಟ್ಗೆ. ಸೊ ಮಾರ್ಕೆಟ್ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಸೊ ನಾವು ಸ್ಟಾಪ್ ಲಾಸನ್ನು ಕೊಡೋಣ. 1100+ ಲಾಸಲ್ಲಿ ನಡೀತಾ ಇದೆ ಪೊಸಿಷನು. 1170, ಸೊ 1200, 1300. ಮಾರ್ಕೆಟ್ ನಮ್ಮ ಫೇವರಲ್ಲಿ ಬರಲಿಲ್ಲ ಅಂತಂದಾಗ ಸೊ ಸ್ಟಾಪ್ ಲಾಸನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನಾನು ಲಿಮಿಟಲ್ಲಿ ಸೆಲ್ ಆರ್ಡರ್ನ ಹಾಕಿ ಇಟ್ಟಿದ್ದೀನಿ. ಸಪೋಸ್ ನಾವು ರಾಂಗ್ ಅಂತ ಪ್ರೂವ್ ಆದರೆ ಸೊ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ರೈಟ್ ಅಂತ ಪ್ರೂವ್ ಆದರೆ ಟಾರ್ಗೆಟ್ ಹಿಟ್ ಆಗುತ್ತೆ. ಸೊ ನಾವು ಇಟ್ಸ್ ಅ ಪ್ರೊಬ್ಯಾಬಿಲಿಟಿ. ನಾವು ಜಸ್ಟ್ ಅಕಾರ್ಡಿಂಗ್ ಟು ರೂಲು ಮತ್ತು ಸೆಟಪ್ ಮೇಲೆ ಸೊ ಕಂಡೀಷನ್ಸು ಫುಲ್ಫಿಲ್ ಆದಮೇಲೆ ನಾನು ಟ್ರೇಡನ್ನು ತೊಗೊಂಡಿರ್ತೀನಿ. ಸೊ ಅಷ್ಟು ಮಾತ್ರ ನಾವು ಮಾಡೋ ಕೆಲಸ. ಪ್ರಾಫಿಟು ಮತ್ತು ಲಾಸು ನಮ್ಮ ಕೈಲಿಲ್ಲ. ಸೊ ಇಟ್ಸ್ ಇನ್ ಮಾರ್ಕೆಟ್. ಪ್ರಾಫಿಟು ಮತ್ತು ಲಾಸು ಮಾರ್ಕೆಟ್ ಕೈನಲ್ಲಿದೆ. ಸೊ ನಾವು ಜಸ್ಟ್ ಪ್ರೊಸೆಸನ್ನು ಫಾಲೋ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಆರ್ ಪಾರ್ಟ್ ಆಫ್ ದಿ ಗೇಮ್. ಪ್ರಾಫಿಟ್ ಆ್ಯಂಡ್ ಲಾಸ್ ಆರ್ ಪಾರ್ಟ್ ಆಫ್ ದಿ ಗೇಮ್. ಸೊ ನಾವು ಪ್ರೊಸೆಸನ್ನು ಮಾತ್ರ ಫಾಲೋ ಮಾಡಬೇಕಾಗತ್ತೆ ಇಲ್ಲಿ. ಸೊ ಯಾವುದೇ ಥರ ನಾವಿಲ್ಲಿ ಪ್ರಾಫಿಟ್ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಟ್ಕೊಂಡು ಟ್ರೇಡನ್ನು ತಗೊಳ್ಳಲ್ಲ. ಸಪೋಸ್ ನಾವು ರಾಂಗ್ ಆಗಿದ್ದೀವಿ ಅಂತಂದರೆ ಸೊ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ನಾವು ರೈಟ್ ಆಗಿದ್ದೀವಿ ಅಂತಂದರೆ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ. ಇಷ್ಟು ಮಾತ್ರ ನಾವು ಮಾಡಬೇಕಾಗಿರೋ ಕೆಲಸ. ಸೊ ಪ್ರೊಸೆಸನ್ನು ಫಾಲೋ ಮಾಡಬೇಕಾಗತ್ತೆ. ಸೊ ಸ್ಟ್ರಾಟಜಿ ಚೆನ್ನಾಗಿತ್ತು. ಸೊ 5 OMA ತುಂಬ ಚೆನ್ನಾಗಿರುವಂಥ ಒಂದು ಅಲರ್ಟ್ ಕ್ಯಾಂಡಲ್, ದೋಜಿ ಟೈಪ್ ಕ್ಯಾಂಡಲ್ ಇತ್ತು. ಸೊ ಪ್ರಾಪರಾಗಿ ಹೆಲ್ದಿ ಕ್ಯಾಂಡಲ್, ಬೇರಿಸ್ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ಪ್ರಾಪರಾಗಿ ಎಂಟ್ರಿನ ತೊಗೊಂಡಿದ್ದೀನಿ. ಸೊ 1:1.6ವರೆಗೂ ಟಾರ್ಗೆಟ್ ಕೂಡ ಬಂತು. ಬಟ್ ಪ್ರೀಮಿಯಮಲ್ಲಿ ನನಗೆ ಅಷ್ಟು ಚೆನ್ನಾಗಿ ಪ್ರಾಫಿಟ್ ಬರಲಿಲ್ಲ ಇಲ್ಲಿ. ಯಾಕಂದರೆ ಸೊ ನೋಡ್ಬೋದು ಜಸ್ಟು ಪ್ರೀಮಿಯಮಲ್ಲಿ ನನಗೆ 800 ಅಷ್ಟು ಮಾತ್ರ ಪ್ರಾಫಿಟ್ ತೋರಿಸ್ತಾ ಇತ್ತು. ಸೊ ನಾವು ರಾಂಗ್ ಆಗಿದ್ದೀವಿ ಅಂತಂದಾಗ ಸೊ ಮಾರ್ಕೆಟ್ ನಮ್ಮನ್ನು ಸ್ಟಾಪ್ ಲಾಸನ್ನು ಹಿಟ್ ಮಾಡಿ ಹೊರಗಡೆ ಹಾಕುತ್ತೆ. ಸೊ 1300+ ಇಲ್ಲಿ ಲಾಸಲ್ಲಿ ಬರ್ತಾ ಇದೆ. 1500 ರೂಪೀಸ್ಗೆ ನಾವು ಎಕ್ಸಿಟ್ ಆಗ್ತೀವಿ ಟ್ರೇಡಿಂದ. ಸೊ ವೇಟ್ ಮಾಡೋಣ. ಜಸ್ಟು 100 ರೂಪೀಸ್ ನಮ್ಮದಿಲ್ಲಿ ಲಾಸ್ ಬರ್ತಾಯಿದೆ. ಸೊ ಓಕೆ ಫ್ರೆಂಡ್ಸ್, ಇಲ್ಲಿ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡಿದೆ ಮಾರ್ಕೆಟು. ಸೊ ಆಲ್ಮೋಸ್ಟ್ ನನಗಿಲ್ಲಿ 1600+ ಲಾಸ್ ಆಗಿರುತ್ತೆ. ಸೊ ನಾನು 1500 ಅಂದ್ಕೊಂಡಿದ್ದೀನಿ. ಓಕೆ, 1530 ರೂಪೀಸ್ ಇಲ್ಲಿ ನಮಗೆ ಲಾಸ್ ಆಗಿದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಸೊ ಚೆನ್ನಾಗಿರುವಂಥ ಒಂದು ಸ್ಟ್ರಾಟಜಿ, ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ. ನಾನು ಪ್ರಾಪರಾಗಿ ಎಂಟ್ರಿನ ತಗೊಂಡಿರ್ತೀನಿ. ಸೊ 5 EMA ಕ್ರಾಸ್ ಆದಮೇಲೆ ಸೊ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಸೊ 1:2 ಮಾತ್ರ ನನ್ನ ಟಾರ್ಗೆಟ್ ಇರುತ್ತೆ. ಸೊ ಬಟ್ ಇಲ್ಲಿ ನಮ್ಮ ಸ್ಟಾಪ್ ಲಾಸನ್ನು ಇಲ್ಲಿ ನಮ್ಮ ಸ್ಟಾಪ್ ಲಾಸನ್ನು ಹಿಟ್ ಮಾಡಿ ಮಾರ್ಕೆಟು ಸೊ ಮೇಲ್ಗಡೆ ಹೋಗ್ತಾ ಇದೆ. ಸೊ ನಾವು ರಾಂಗ್ ಆಗಿದ್ದೀವಿ ಅಂತಲೇ ಅರ್ಥ. ಸೊ ಮಾರ್ಕೆಟ್ ಇಲ್ಲಿ ರೈಟ್ ಆಗಿದೆ. ಸೊ ನಾವು ರಾಂಗ್ ಆಗಿದ್ದೀವಿ. ಸೊ ಸ್ಟಾಪ್ ಲಾಸನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಅಪಾರ್ಚುನಿಟಿ ಬಂದರೆ ಟ್ರೇಡ್ ಮಾಡೋಣ. ಇಲ್ಲ ಅಂತಂದರೆ ಸೊ ಟ್ರೇಡನ್ನು ಕ್ಲೋಸ್ ಮಾಡಿ ಸೊ ನೆಕ್ಸ್ಟ್ ಮಂಡೇ ನೋಡೋಣ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಆಗಿತ್ತಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.